ಪಶ್ಚಿಮ ಕರಾವಳಿಯ ಇತಿಹಾಸದಲ್ಲಿಯೇ ಮೊದಲ ಅಲ್ಟಿಮೇಟ್ ಫ್ರಿಸ್ಟ್ ಬೀಚ್ ನ್ಯಾಷನಲ್ ರಾಷ್ಟ್ರೀಯ ಟೂರ್ನಮೆಂಟ್ ಮಂಗಳೂರಿನ ತಣ್ಣೀರುಬಾವಿ ಬ್ಲೂ ಫ್ಲಾಗ್ ಬೀಚ್ನಲ್ಲಿ ಮಾರ್ಚ್ 6ರಿಂದ 8ರ ತನಕ ನಡೆದು ವಿನೂತನ ದಾಖಲೆಗಳಿಗೆ ಸಾಕ್ಷಿಯಾಗಿದೆ. ಅಮೆರಿಕ ಮೂಲದ ಈ ಕ್ರೀಡೆ ಭಾರತದಲ್ಲಿ ಇನ್ನೂ ಜನಪ್ರಿಯವಾಗಿಲ್ಲ, ಆದರೆ ಕಳೆದ ಕೆಲ ವರ್ಷಗಳಿಂದ ನಿಧಾನವಾಗಿ ಬೆಳೆಯುತ್ತಿದೆ. ಗುಜರಾತ್ನಿಂದ ಕನ್ಯಾಕುಮಾರಿಯವರೆಗೆ ವ್ಯಾಪಿಸಿರುವ ಪಶ್ಚಿಮ ಕರಾವಳಿಯಲ್ಲಿ ಈ ರಾಷ್ಟ್ರೀಯ ಟೂರ್ನಮೆಂಟ್ ಇದೇ ಮೊದಲ ಬಾರಿ ನಡೆದಿದೆ. ಈ ಕ್ರೀಡಾಕೂಟಕ್ಕೆ ದೇಶದ ವಿವಿಧ ಭಾಗಗಳಿಂದ ಸುಮಾರು 25 ತಂಡಗಳು ಹಾಗೂ 500ಕ್ಕೂ ಅಧಿಕ ಕ್ರೀಡಾಪಟುಗಳು ಆಗಮಿಸಿದ್ದಾರೆ. ಅಲ್ಟಿಮೇಟ್ ಫ್ರಿಸ್ಟ್ ವೇಗ, ತಂತ್ರ ಹಾಗೂ ತಂಡದ ಸಹಕಾರವನ್ನು ಒಳಗೊಂಡಿರುವ ಹೈ ಇಂಟೆನ್ಸಿಟಿ ಕ್ರೀಡೆ. ಒಂದು ತಂಡದಿಂದ 15 ಆಟಗಾರರು ಇದ್ದರೂ ಮೈದಾನದಲ್ಲಿ ಒಂದೇ ಸಮಯದಲ್ಲಿ ಪ್ರತಿ ತಂಡದಿಂದ 5 ಮಂದಿ ಮಾತ್ರ ಆಡುತ್ತಾರೆ. ಗರಿಷ್ಠ 45 ನಿಮಿಷಗಳ ಕಾಲ ನಡೆಯುವ ಪಂದ್ಯದಲ್ಲಿ ಅಧಿಕ ಅಂಕ ಗಳಿಸಿದ ತಂಡ ಗೆಲುವು ಸಾಧಿಸುತ್ತದೆ. ಆದರೆ ಆ ಸಮಯದೊಳಗೆ ಯಾವುದಾದರೂ ತಂಡ 13 ಅಂಕಗಳನ್ನು ಗಳಿಸಿದರೆ ತಕ್ಷಣವೇ ಆ ತಂಡವನ್ನು ಜಯಶಾಲಿ ಎಂದು ಘೋಷಿಸಲಾಗುತ್ತದೆ. ಈ ಕ್ರೀಡೆಯ ಮತ್ತೊಂದು ವಿಶೇಷತೆ ಏನಂದ್ರೆ, ಇಲ್ಲಿ ರೆಫ್ರಿ ಅಥವಾ ಅಂಪೈರ್ಗಳಿಲ್ಲ. ಆಟಗಾರರು ತಾವೇ ನಿಯಮಗಳನ್ನು ಪಾಲಿಸಿಕೊಂಡು ಆಟವನ್ನು ಮುಂದುವರಿಸುತ್ತಾರೆ. Nice one, man. Nice one. Nice one. Clear, man. Yes, nice.